ಹಾಯ್ ಹಲೋ ನಮಸ್ಕಾರ ಗೆಳೆಯರೆ. ನಾವು ಇವಾಗ ಅದೀವಿ ಗುಂಡ್ಯಾಡ್ಕ ಫಾಲ್ಸ್ ಒಳಗೆ. ಇಲ್ಲಿಗೆ ನಾವು ಬರೋವಂಥದ್ದು ಫುಲ್ ವಿಡಿಯೋ ನಿಮ್ಗೆ ತೋರಿಸ್ತೇನೆ ಅಂತ. ಇದು ಸುರತ್ಕಲ್ಲಿಂದ 30 ಕಿಲೋಮೀಟ್ರ್ ಐತೆ ಅಷ್ಟೇ. ಬರ್ರಿ ಅಲ್ಲಿಂದ ನಿಮ್ಗೆ ಫುಲ್ ತೋರಿಸ್ತೇನೆ ಅಂತ. ವ್ಯೂ ಹೆಂಗೈತಿ, ಯಾವ ರೋಡ್ ಹೆಂಗೆಲ್ಲ ಹೇಳ್ತೇನೆ ಅಂತ. ಬರ್ರಿ. ನಾವು ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ದು ಸುರತ್ಕಲ್ದಿಂದ ಗುಂಡ್ಯಾಡ್ಕ ಫಾಲ್ಸ್ ಇರೋದು 30 ಕಿಲೋಮೀಟ್ರ್ ಐತಿ. ಮಧ್ಯದಲ್ಲಿ ಕಟೀಲು ದೇವಸ್ಥಾನ ಐತಲ್ಲ, ಹಾಗಾಗಿ ಕಟೀಲಿಗೆ ಹೋಗಿ ದೇವರ ದರ್ಶನ ಮಾಡಿ ಕೆಲಸ ಅಲ್ಲಿ ಪ್ರಸಾದನ್ನು ತೊಗೊಂಡು ಕೆಲಸ ಮುಂದೆ ಹೋಗೋಣ ಅಂತ ಕೆಲಸ ಪ್ಲ್ಯಾನ್ ಮಾಡಿದ್ದೇವೆ. ಕಟೀಲಲ್ಲಿ ಅಮ್ಮ ದರ್ಶನ ಮಾಡ್ಕೊಂಡು ಕೆಲಸ ಇವಾಗ ಸ್ವಲ್ಪ ಪ್ರಸಾದ ಐತಿ, ಪ್ರಸಾದ ತಿನ್ಕೊಂಡು ಕೆಲಸ ಮುಂದೆ ಹೋಗೋಣ ಅಂತ. ಯಾಕಂದ್ರೆ ಇಲ್ಲೇ ಹೋಗೋ ದಾರ್ಯಾಗಲ ಐತ್ಲ ಇದೆ, ಇಲ್ಲಿ ಪ್ರಸಾದ ಮಾಡ್ಕೊಂಡು ಕೆಲಸ ಮುಂದೆ ಹೋಗೋಣ ಅಂತ. ಬೇರೆ ಹೋಗೋಣ. ಕಟೀಲು ದೇವಸ್ಥಾನದ ಬಗ್ಗೆ ಆಲ್ರೆಡಿ ಮುಂಚೆನೇ ಒಂದು ವಿಡಿಯೋ ಮಾಡಿದ್ದೀನಿ, ಇತಿಹಾಸವನ್ನು ಹೇಳಿದ್ದೀನಿ. ಆವಾಗ ಇಷ್ಟೊಂದು ನೀರು ಇರಲಿಲ್ಲ, ಈಗ ಫುಲ್ ನೀರು ಬಂದೈತಿ. ಹಿಂದಿನ ಕಟೀಲು ವಿಡಿಯೋ ಯಾರು ನೋಡಿಲ್ಲಲ್ಲ ಅವರು ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಹಾಕಿರ್ತೀನಿ, ಹೋಗಿ ಒಂದು ಸಲ ಕಟೀಲದ ಇತಿಹಾಸವನ್ನು ತಿಳ್ಕೊಳ್ಳಿ. ದೇವರ ದರ್ಶನವನ್ನು ಈಗ ಮುಗಿಸ್ಕೊಂಡು ಕೆಲಸ ಪ್ರಸಾದಕ್ಕಂತ ಕೆಲಸ ಹೋಗತ್ತೀವಿ. ವಿಡಿಯೋದೊಳಗೆ ಇಷ್ಟೊಂದು ನೀರು ಇರಲಿಲ್ಲ, ಇವಾಗ ನೋಡ್ರಿ ಮಳೆಗಾಲಲ್ಲ ಫುಲ್ ಐತೆ ನೀರು. ಕಟೀಲಿಗೆ ಬಂದ ಕೆಲಸ ಇಲ್ಲಿ ಅನ್ನ ಸಾರ ಊಟ ಮಾಡಿದ್ರೆ ಎಷ್ಟೋ ಖುಷಿ ಆಕತಿ. ಹಾಗಾಗಿ ನಾವು ಅವಾಗವಾಗ ಬರ್ತಾ ಇರ್ತೀವಿ. ಇಲ್ಲಿ ನೋಡ್ರಿ ಶ್ರೀ ದುರ್ಗಾ ಪರಮೇಶ್ವರಿ ಅಂತ ಕೆಲಸ ಹುಲ್ಲೊಳಗೆ ಈ ಗಾರ್ಡನ್ ಒಂದು ಮಾಡಿದ್ದಾರೆ ಮಸ್ತ್. ಇಲ್ಲಿ ಅಲ್ಲೇ ಹುಲ್ಲೊಳಗೆ ಈ ಥರ ಕಟ್ ಮಾಡಾಕತ್ತಾರ, ಮಸ್ತ್ ಆಗೈತಲ್ಲ. ಇಂಥ ಕಲೆಗಾರರು ನೋಡಿದ್ರೆ ಭಾರಿ ಖುಷಿ ಆಕತಿ. ನಿಮ್ಮಲ್ಲೂ ಇಂಥ ಕಲೆಗಾರಿದ್ರೆ ಅವ್ರಿಗೆ ಸಪೋರ್ಟ್ ಮಾಡಿರಿ. ಜಸ್ಟ್ ಪ್ರಸಾದ ಮಾಡಿ ಹೊರಗೆ ಬಂದ್ವಿ. ಹುಡುಗರ ಐಸ್ ಕ್ರೀಮ್ ತಿನ್ನೋಣಕತ್ರ, ಅದಕ್ಕೆ ಐಸ್ ಕ್ರೀಮ್ ತಿನ್ನೋಕೆ ಬಂದೇವಿಲ್ಲ. ಬರೀ ಐಸ್ ಕ್ರೀಮ್ ತಿನ್ನೋಣ, ಮ್ಯಾಂಗೋ ಕ್ಯಾಂಡಿ ಕೊಡ್ಸಿರಿ ಹುಡುಗರ. ಜಸ್ಟ್ ತಿಂದು ನೆಕ್ಸ್ಟ್ ಫಾಲ್ಸ್ ಕಡೆ ಪ್ರಯಾಣ. ಈಗ ಇಲ್ಲಿಂದ ಮತ್ತೆ ಜರ್ನಿಯನ್ನು ಸ್ಟಾರ್ಟ್ ಮಾಡಕತ್ತೀವಿ. ಕಟೀಲಿಂದ ಇರೋದು 10-12 ಕಿಲೋಮೀಟ್ರ್ ಐತೆ ಅಷ್ಟೇ ಅದ ಗುಂಡ್ಯಾಡ್ಕ ವಾಟರ್ ಫಾಲ್ಸ್. ಕಟೀಲಿನಿಂದ ಮೂಡುಬಿದ್ರೆ ಹೋಗುವಂಥ ರೋಡ್ ಒಳಗೆ ಐತದ. ನನ್ನ ಜೊತೆಗೆ ಅದಾರ ಅನಿಲ ಮತ್ತು ಶರಣಪ್ಪ, ಮತ್ತು ಮುಂದ್ಗಡೆ ಡ್ರೈವಿಂಗ್ ಮಾಡ್ತಾ ಇರೋದು ಪರ್ಸು, ಅದ್ರ ಬಾಜು ದುಷ್ಯಂತ ನಾವು ಕುಂತಾರ. ನಾವು 5 ಜನ ಹೋಗಾಕತ್ತೀವಿ ಫಾಲ್ಸಿಗೆ ಒಂದು 5 ಕಿಲೋಮೀಟ್ರ್ ಇರ್ತಾನ ಒಂದು ಮಣ್ಣಿನ ರೋಡ್ ಸಿಗ್ತೈತಿ. ಆ ಮಣ್ಣಿನ ರೋಡ್ನಾಗ ಹೋಗೋದಂತ್ರಿ ಭಾರಿ ಮಜಾ. ನೋಡ್ಬೋದು ನೀವು ಇಲ್ಲಿ ಹೆಂಗೈತಿ ರೋಡ. ಬಂದು ತಲುಪಿದ್ವಿ. ಈಗ ಮುಂದುಗಡೆ ಫಾಲ್ಸ್ ಐತಿ, ಫಾಲ್ಸ್ ತೋರಿಸ್ತಾನೆ ಅಂತ ಬೇರೆ ಹೋಗೋಣ. ಸಾರ್ವಜನಿಕ ಪ್ರಕಟಣೆ ಅಂತ ಕೆಲಸ ಒಂದು ಬೋರ್ಡ್ ಹಾಕಿದ್ದಾರೆ. ಯಾಕಪ್ಪ ಅಂತಂದ್ರೆ ಫಾಲ್ಸ್ ಒಳಗೆ ನೀರು ಜಾಸ್ತಿ ಐತಲ್ಲ, ಹಂಗೆ 100 ಮೀಟ್ರ್ ದೂರಿಂದನೇ ನೋಡ್ಕೊಂಡು ಕೆಲಸ ವಾಪಸ್ ಬರ್ರಿ ಅಂತ ಕೆಲಸ ಹಾಕಿದ್ದಾರೆ. ಯಾಕಂದ್ರೆ ನೀರಿನೊಳಗೆ ಏನಾದ್ರು ಪ್ರಾಬ್ಲಮ್ ಆಗಬಾರ್ದಂತೆ ಕೆಲಸ. ಫಾಲ್ಸ್ಗೆ ದಾರಿ, ಫಾಲ್ಸ್ಗೆ ಜಸ್ಟ್ ಹೋಗಾಕತ್ತೀವಿ. ಇನ್ನೊಂದು 100 ಮೀಟ್ರ್ ಐತೆ ಅಷ್ಟೇ. ನೀರಂದ್ರೆ ಫುಲ್ ಐತಿ. ಬರೀ ಹೋಗೋಣ, ತೋರಿಸ್ತೇನೆ ಅಂತ ನಿಮ್ಗೆ ಯಾವ ಥರ ಐತಿ. ಫುಲ್ ಐತಿ ನೀರು ನೋಡಲಿ.
ಇರ್ಬೋದಣ್ಣ. ನೋಡಿರಿ ಹೆಂಗೈತಿ ಇವ ಗುಂಡ್ಯಾಡ್ಕ ವಾಟರ್ ಫಾಲ್ಸದ. ಇದು ಮೂಡುಬಿದ್ರೆಯಿಂದ ಭಾರಿ ಹತ್ತಿರ ಆಗತ್ತೆ, 5 ರಿಂದ 6 ಕಿಲೋಮೀಟ್ರ್ ಅಷ್ಟು. ಆದ್ರೆ ಸುರತ್ಕಲ್ಲಿಂದ 30 ಕಿಲೋಮೀಟ್ರ್ ಆಕತ್ತೆ, ಬರ್ಬೋದು. ಈಗ ಮಳೆಗಾಲಲ್ಲ, ಫುಲ್ ನೀರು ಐತಿ. ನೋಡ ಮುಂದ್ಗಡೆ ಫಾಲ್ಸ್ ಯಾವ ಥರ ಐತೆ ಅಂತ ಕೆಲಸ ಬರೀ ತೋರಿಸ್ತಾನೆ. ಫಾಲ್ಸ್ ಇರೋದು ಆ ಕಡೆ ಮುಂದ್ಗಡೆ ಐತಿ, ನಾವು ಈ ಕಡೆ ಇದ್ದೀವಿ. ಬಟ್ ಆ ಕಡೆ ಯಾವ ಕಡೆಯಿಂದ ಹೋಗೋದಂತ ಗೊತ್ತಿಲ್ಲ. ನೋಡುವ, ಮುಂದೆ ಹೋಗ್ತೀವಿ. ಮುಂದೆ ಹೋಗ್ತಾ ತೋರ್ಸ್ಕೊಂತ ಹೋಗ್ತೇನೆ ನಿಮಗೆ. ಬರ್ರಿ ಆ ಕಡೆ ಹೋಗೋಣ ಅಂತ ನೋಡೋಣ. ಸ್ಪೀಡ್ ಐತಿ ನೀರು. ಅಲ್ಲಿವರೆಗೂ ಕಲ್ಲೈತೆ ಫುಲ್ಲ. ಸ್ವಲ್ಪ ನೀರು ಕಮ್ಮಿ ಇದ್ದ ಬರೋಣ ಮಾರಿ ಬಜಾ. ಯಾವಾಗಲೂ ಅಲ್ಲ ಓಡಿ ಜಂಪ್ ಹೊಡಿದ್ ಬಿಡು. ಆ ಕಡೆ ಹೋಗುವ. ಅಲ್ಲಿ ಜಂಪ್ ಮಾಡಿ ನೀರು ಹೋಗೋದ್ರಲ್ಲಿ ಕಲಿಬೇಡ. ನಾವು ಚಪ್ಪಲ್ ಕಳಿವಲ್ಲ, ಅವರೇ ಬಂದ್ರೆ ಚಡ್ಡಿ ಮ್ಯಾನ್ ಅಂತಾರ. ಈಗ ಪ್ಯಾಂಟ್ ಇಟ್ಟಾರ. ಬರುವ. ಹಾಂ, ಸ್ಟಾರ್ಟ್ ಉಂಟು. ಈ ಚಪ್ಪಲ್ ಕೈರೆ ಚಪ್ಪಲ್ ಜಾರಲ್ ಬರ ಜಾರಲ್ಲ ಆರಾಮ್ ಬರ ಗ್ರಿಪ್ ಅದಾಕಲ್ಲ. ಮಸ್ತ್ ಇವಲ್ಲ. ಬಾರು ಸಾಕು. ಇದು ಗುಂಡ್ಯಾಡ್ಕ ಫಾಲ್ಸ್ ಅದು ಫಸ್ಟ್ ಮಸ್ತ್ ವ್ಯೂವ. ನಾನು ಫಸ್ಟ್ ಟೈಮ್ ಬಂದೀನಿ ಇಲ್ಲೇ. ಯಾರು ನೋಡಿಲ್ಲಲ್ಲ, ಮಂಗಳೂರು ಮೂಡುಬಿದ್ರೆ ಯಾರ್ಯಾರು ಹತ್ರ ಅದಿರಲ್ಲ ಎಲ್ಲರೂ ಬರ್ಬೋದು. ಬರುವಂಥ ಮಸ್ತ್ ನೋಡುವಂಥ ಪ್ಲೇಸ್ ಐತಿ. ಬರ್ರಿ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಬಂದ್ರಪ್ಪ ಅಂದ್ರೆ ಭಾರಿ ಮಜಾ ಮಾಡ್ಬೋದು. ನಾವು ಈಗ ಮಸ್ತ್ ಮಜಾ ಮಾಡಿದ್ವಿ. ಆ ಕ್ಲಿಪ್ಪನ್ನು ಒಂದಷ್ಟು ಹಾಕ್ತೀನಿ ನಿಮಗೆ, ನೋಡಿ ಮಜಾ ಮಾಡಿರಿ. ಈಗ ಪರ್ಸು ಡ್ರೈವಿಂಗ್ ಮಾಡ್ಕೊಂಬಂದು ಅಲ್ಲಿಂದ ಇಲ್ಲಿಂದ ನಾನು ಡ್ರೈವಿಂಗ್ ಮಾಡ್ತೀನಿ. ಮಹಾರಾಜು ನಾನು ಡ್ರೈವಿಂಗ್ ಮಾಡೋದು ಫಸ್ಟ್ ವೀಡಿಯೋ ನಿಮ್ಮ ಜೊತೆ ಹಂಚ್ಕೊಳತ್ತೀನಿ. ನೋಡಿರಿ ಏನು ಡ್ರೈವಿಂಗ್ ಹೆಂಗೈತೆ ಅಂತ ಕೆಲಸ. ಯಾರು ಬೈತಾರೋ ಹೆಂಗೆ ಗೊತ್ತಿಲ್ಲ, ಆದಷ್ಟು ಚಲೋತ್ತಿಗೆ ಡ್ರೈವಿಂಗ್ ಮಾಡ್ತೇನೆ ಅಂತ. ಬಾರದೂರಿಗೆ ನಿನ್ನ ಪಯಣ ಒಮ್ಮೆ ಹಾಡ್ಕೊತಿದ್ದಲ್ಲೋ ಮರಳಿ. ಕೂಡ
ಚಿಕನ್ ಗಿಕನ್ ಎಲ್ಲ ಹೆಬ್ರಿ ಹೋಗಿ ಹಾಂ ಬಿಡ್ಲಿಲ್ಲ. ಫಾರೆಸ್ಟ್ನವ್ರು ಎಲ್ಲರೂ ವಾಪಸ್ ಬಂದು ಎಲ್ಲ ಬಿಡ್ತಲ್ಲ ಫಾರೆಸ್ಟ್ ಇದಾರ ಅಂತ ಅಲ್ಲಿ ಆಗೊಂಬೆ ಹತ್ರ ಕೂಡ್ಲು ಫಾಲ್ಸ್ ಐತೆ ಅದಲ್ಲ? ಕೂಡ್ಲು ಫಾಲ್ಸಿಗೆ ಹಾಂ ಮೊದಲು ನದಿ ದಾಟ್ಬೇಕಲ್ಲ, ಹಾಂ. ಅದ್ರಾಗ ಒಬ್ಬ ಇಂಥ ಗಿಡ ಇಟ್ಟು ಜುಗಿದು ಆ ನದಿಯ ದಾಟ್ಬೇಕಾದ್ರೆ ನಾವು ಹಾಂ. ಎಷ್ಟು ಸಾಹಸ ಮಾಡಿದೆ. ಹೊರಗಡೆ ಬಂದಿದ್ರೆ ಒಂದು 10,000 ಫೈನ್ ಮಾಡ್ತಿದ್ರು ಅಲ್ಲ ಒಳಗಡೆ 5 ಗಂಟೆ ಮೇಲೆ ಎಂಟ್ರಿ ಇಲ್ಲ ಒಳಗಡೆ. ಎಂಟ್ರಿ ಇಲ್ಲ. ಬಟ್ ನಾವು ಬಂದೀವಿ ನೀರಲ್ಲಿ ಬಂದು ನಾವು ಆಮೇಲೆ ಒಬ್ರು ಕೇಳಿದ್ರೆ ನಮಗೆ, ನೀವು ಹೇಗೆ ಹೋದ್ರಿ ಅಲ್ಲಿ ಫಾರೆಸ್ಟ್ನವರೆಲ್ಲ ಇದ್ರಲ್ಲ ಅಂತ ಹೇಳಿದ್ರು. ನಮ್ಗೆ ಸಿಗ್ಲಿಲ್ಲ ರೀ, ಸಿಕ್ಕಿದ್ರೆ ನಾವಿವತ್ತು ಗೋವಿಂದ ನಮ್ಮನ್ನ ತಗೊಂಡು ಅಲ್ಲ ನಾವು 5 ಗಂಟೆಗೆ ಹೋಗಿದ್ವಿ ಅಲ್ಲೇ, ಒಳಗಡೆ ನಮ್ಗೆ ಬಿಡ್ಲಿಲ್ಲ ಅವ್ರ. ಮತ್ತೆ ಅಲ್ಲಿ ಮಠ ಹೋಗಿ ವಾಪಸ್ ಬಂದಿವಿ, ಒಳಗಡೆ ಹೋಗ್ಲೇ ಇಲ್ಲ ನಾವು. ನಾವು ಹೋಗಿದ್ವಿ, ನಾನು 2-3 ಟೈಮ್ಸ್ ಎಲ್ಲ ಹೋಗಿದ್ದೀನಿ ಅಲ್ಲಿಗೆ. ಬಟ್ ನವೆಂಬರ್ ಅಕ್ಟೋಬರ್ ಅಲ್ಲೆಲ್ಲ ತುಂಬಾ ಚೆನ್ನಾಗುತ್ತೆ ನೀರು ಮೇಲೆ ಬೀಳುವಾಗ. ಹೌದೌದು, ಆಳ ಜಾಸ್ತಿ ಇಲ್ಲ. ಅಲ್ಲ ಯಾವಾಗ ಹೋದ್ರೂ ಮಜಾ ಬರುತ್ತಲ್ಲಿ. ಈಗ ಮಳೆಗಾಲದಾಗ ನೀರು ಜಾಸ್ತಿ, ಅಲ್ಲಿ ಒಳಗಡೆ ಒಳಗಾಗಲ್ಲ. ನವೆಂಬರ್ ಡಿಸೆಂಬರ್ ಎಲ್ಲ ಹೋದ್ರೆ ಇಷ್ಟೇ ನೀರು ಜಾಸ್ತಿ ಇಲ್ಲ. ನಾವು ಎಷ್ಟು ಬೇಕಾದ್ರೆ ಆಟ ಆಡ್ಬೋದು, ಸ್ವಿಮ್ಮಿಂಗ್ ಬೇಕಾದ್ರೆ ಬೇಕಂತಿಲ್ಲ. ಚೆನ್ನಾಗಿದೆ ಅಲ್ಲಿ. ಹೋಗೋಣ ಈ ಸಲ, ಹೋಗುವ. ಚೆನ್ನಾಗಿದೆ. ಅಲ್ಲ ವಾರದಾಗ ಒಂದ್ಸಲ ಎಲ್ಲಾರು ಹೋಗಿ ಬರ್ಬೇಕು. ಇವತ್ತು ನೋಡಿ ಇಲ್ಲಿ ಪ್ಲಾನ್ ಮಾಡ್ಲಿಕ್ಕೆ ಇಲ್ಲೂ ಬರೋಕ್ಕಾಗ್ತಿರ್ಕಿಲ್ಲ ನಾವು. ಏನೋ ಗಾಡಿ ಸಿಕ್ತು ಅಂತ ಬಂತು. ಬೈಕಲ್ಲಿ ಆದ್ರೆ ಮಳೆ ಒಂದು ಹೋಗುವಾಗೆಲ್ಲ ಚಂಡಿ ಹಾಕೊಂಡು ಹೋಗ್ತಾ ಇದ್ದೆ. ಇರ್ಲಿ, ಬಂದಿದ್ದಕ್ಕೂ ಹೊರ್ತೈತಿ. ಯಾಕಂದ್ರೆ ಮಸ್ತ್ ಫಾಲ್ಸ್ ಅಂತ್ರಿ ಮಸ್ತ್ ಐತನ. ಚೆನ್ನಾಗಿದೆ ಫಾಲ್ಸ್ ಎಲ್ಲ ಬರ್ಬೋದು. ಯಾವ ಟೈಮ್ ಪಾಸ್ ಎಲ್ಲ ಫ್ಯಾಮಿಲಿ ಸಹ ಬರ್ಬೋದು. ಮಸ್ತ್ ಊಟ ಕಟ್ಕೊಂಡ್ ಕೆಲಸ ಊಟ ಮಾಡೋದು. ಮಕ್ಕಳೆಲ್ಲ ಬರ್ಬೇಕಾದ್ರೆ ಸೇಫ್ಟಿ ಕೈ ಹಿಡ್ಕೊಳ್ಬೇಕು. ನೀರು ತುಂಬಾ ಸ್ಪೀಡ್ ಇದೆ, ಜಾಗ್ರತೆ. ಆರಾಮಾಗಿ ನಮ್ಮ ಹುಷಾರೊಳಗೆ ನಾವು ಹೋಗಿ ಬರ್ಬೇಕಷ್ಟ, ಮತ್ತೇನಿಲ್ಲ. ಇಲ್ಲಿ ಅಷ್ಟೇ ಅಂತಲ್ಲ, ಎಲ್ಲಾದರೂ ನಮ್ಮ ಹುಷಾರೊಳಗೆ ನಾವು ಹೋಗೋದು ಅಷ್ಟೇ ಇರ್ಬೇಕು. ಮತ್ತು ಫ್ರೆಂಡ್ಸ್ ಬಂದ್ರೆ ಡ್ರಿಂಕ್ಸ್ ಮಾಡೋದು, ಅದನ್ನು ಮಾಡೋದು, ಇದನ್ನು ಮಾಡೋದು ಎಲ್ಲ ಮಾಡ್ಬಾರ್ದು ಅಷ್ಟೆ. ಅಲ್ಲಿಂದ ಬರುವಾಗ ಪರ್ಸು ಡ್ರೈವಿಂಗ್ ಮಾಡಿದ, ಇವಾಗ ಅಣ್ಣ ಬಾಂಡ್ ಡ್ರೈವಿಂಗ್ ಮಾಡ್ತಾನೆ. ನೋಡಿರಿ, ಎಂಜಾಯ್ ಮಾಡಿರಿ ಹೆಂಗೆ ಡ್ರೈವಿಂಗ್ ಮಾಡ್ತಾನೆ ಅಂತ ಕೆಲಸ. ಎಲ್ಲಿ ಇಳಿಸಲ್ಲ ಆಗಾರ ಹೋಗ್ಕನಷ್ಟ, ಮತ್ತೇನಿಲ್ಲ. You melt the ice behind my stone cold eyes. I turn to ashes, but only just sometimes. Inhale your smoke, but you still act surprised. It's not my fault when we end up capsized. You call me crazy now, but you don't understand. I'm calling out to you. Can you hear a thing? 'Cause you lit the match that ignites the flame. I'm the TNT, but you're the spark to blame. And it's fire, burning holes inside my brain. Feel the fire, heat that melts us down again. Now it's pouring through my veins, but I said you're the spark to blame. And it's fire, burning holes inside my brain. Want you to feel the way I feel inside. I'm reaching out for help, you got me in a riptide. You call me crazy now, but you don't understand. I'm calling out to you. Can you hear a thing? 'Cause you lit the match that ignites the flame. I'm the TNT, but you're the spark to blame. And it's fire, burning holes inside my brain. Feel the fire, heat that melts us down again. Now it's pouring. ಇಲ್ಲಿಗೆ ಈ ವಿಡಿಯೋ ಮುಗಿಸಾಕತ್ತೀನಿ. ನೆಕ್ಸ್ಟ್ ವಿಡಿಯೋದ ಮತ್ತೆ ಸಿಗೋಣ ಅಂತ. ಈ ವಿಡಿಯೋ ಫುಲ್ ಮಜಾ ಮಾಡಿದೆ ಅಂತ ಅನ್ಕೋತೀನಿ. ನನ್ನ ಡ್ರೈವಿಂಗ್ ಹೆಂಗೈತೆ ಅಂತ ಕೆಸ ಕೆಳಗಡೆ ಕಾಮೆಂಟ್ ಒಳಗೆ ಹಾಕ್ರಿ. ನನ್ನ ಡ್ರೈವಿಂಗ್ ಯಾರು ನೋಡಿಲ್ಲಲ್ಲ ಒಂದು ಕಾಮೆಂಟ್ ಹಾಕಿಬಿಟ್ರೆ ಲಾಸ್ಟ್. ನೆಕ್ಸ್ಟ್ ವಿಡಿಯೋದ ಮತ್ತೆ ಸಿಗೋಣ ಅಂತ. ಅಲ್ಲಿವರೆಗೂ ಬಾಯ್.